ಶಿವಮೊಗ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪ್ರತಿಭಟನೆಯ ವಿಚಾರವನ್ನು ತಿಳಿಯಲು ಬಂದಂತಹ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನೆಕಾರರನ್ನು ಓಲೈಸಿ ಗುರುವಾರದಂದು ಖಂಡಿತ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಯವರನ್ನು ನಿಮ್ಮ ಮುಂದೆ ಕರೆತಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸುತ್ತೇವೆ ಎಂದು ಹೇಳಿದರು. ಅದರಂತೆ ತಾಲೂಕು ದಂಡಾಧಿಕಾರಿಗಳು ಗುರುವಾರದಂದು ಜಿಲ್ಲಾ ಆರೋಗ್ಯಾಧಿಕಾರಿಯವರನ್ನು ಕರೆತಂದು ಸಾರ್ವಜನಿಕರಿಗಾಗ್ತಿರುವ ಕುಂದುಕೊರತೆಗಳ ವಿವರವನ್ನು ಹಂಚಿಕೊಳ್ಳಲಾಯಿತು. ಈ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀನಿವಾಸ್ ಅವರು ಮಾತನಾಡಿ, ಕೇವಲ ಇದು ಒಂದು ಗ್ರಾಮದ ಸಮಸ್ಯೆ ಅಲ್ಲ, ಎಲ್ಲಾ ಗ್ರಾಮಗಳಲ್ಲೂ ಇದೇ ಪರಿಸ್ಥಿತಿ ಇದ್ದು ಇದರಿಂದ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸುವಂತಾಗಿ, ಆದ್ದರಿಂದ ಆದಷ್ಟು ಬೇಗನೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಜಿಲ್ಲಾ ಆರೋಗ್ಯಾಧಿಕಾರಿಯವರಿಗೆ ಮನವಿ ಮಾಡಿಕೊಂಡರು. ನಮ್ಮ ಮನವಿಯನ್ನು ಆಲಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿಯವರು ನಿಮ್ಮೆಲ್ಲ ಬೇಡಿಕೆಗಳನ್ನು ಹಾಗೂ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತೇವೆ ಎಂದು ಭರವಸೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅವರು ಒಬ್ಬರು ಯಾವ ಕೆಲಸ ನಿರ್ವಹಿಸ್ತಾರೆ ಅದಾಗಬಾರ್ದು. ಹಾಗಾಗಿ ಡಿ ಗ್ರೂಪ್ಗಳನ್ನು ಮತ್ತೆ ಇನ್ನೊಬ್ಬರು ನಿಯೋಜನೆ ಮಾಡಿ ಮತ್ತು ಆಮೇಲೆ ನಗು ಮಗು ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಡಿ ಇಲ್ಲಿ ಒಂದು ಹಿರಿಯರಿಗೆ. ಮತ್ತು ಆಮೇಲೆ ಆಂಬುಲೆನ್ಸ್ ಒಂದು ಹದಗೆಟ್ಟಿದೆ, ಒಂದು ಅದೇ ರಿಪೇರಿ ಇದೆ ಅಂತ ಹೇಳ್ತಾರೆ, ಅದೊಂದು ಸ್ವಲ್ಪ ವ್ಯವಸ್ಥೆ ಹಾಂ ಸರ್. ಮತ್ತು ಆಮೇಲೆ ಡಾಕ್ಟ್ರ್ ಕೊರತೆ ಇದೆ. ಇಲ್ಲಿ ಏನಾಗ್ತದೆ ಡಾಕ್ಟ್ರದು ಇನ್ನೊಂದು ಹೇಳ್ತೀವಿ ಸರ್, ಮೊನ್ನೆ ಮಾಹಿತಿ ಒಂದು ದುರ್ಗದಲ್ಲಿ ನಮ್ಮದು ಒಂದು ಪದಾಧಿಕಾರಿ ದುರ್ಗ ಹಾಸ್ಪಿಟಲ್ ಹೋದಾಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೀನಿ, ಒಂದು ಪ್ರೈವೇಟ್ ಇದೆ, ಅಲ್ಲಿಗೆ ಬಂದ್ಬಿಡಿ, ನಾವೆಲ್ಲ ಟ್ರೀಟ್ಮೆಂಟ್ ತಗೊಂಡು ಸರ್. ಒಂದು ಸ್ಪ್ರಿಂಗ್ ಆಪರೇಷನ್ ಸ್ಟಾರ್ಟ್ ಆಗಿದೆ ಸರ್, ಅತಿ ಶೀಘ್ರದಲ್ಲೇ ಹೊರ ಬಿಡ್ತೀವಿ ಸರ್. ಏನಾಗ್ತಾಯಿದೆ ಅಂದರೆ ಹೊರಗಡೆ ಹಾಸ್ಪಿಟಲ್ ಬಿಲ್ ಜಾಸ್ತಿ ಮಾಡಿಸ್ಕೊಬೋದು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಅದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೇ ಇದು ಮಾಡ್ತಿದ್ದಾರೆ. ಅದೊಂದು ಸ್ವಲ್ಪ ನಿಯಂತ್ರಣ ತನ್ನಿ. ಮತ್ತು ಆಮೇಲೆ ಹಿರಿಯರು ಗರ್ಭಿಣಿಯಿಂದ ಹೋದಾಗ ಅವ್ರಿಗೆ ಅಮೌಂಟ್ 6,000 ರೂಪಾಯಿ ವ್ಯವಸ್ಥೆ ಮಾಡೋದು. ಅದು ಯಾರ ಕಡೆಯಿಂದ ಅಂತಂದರೆ ಈ ಆಶಾ ಕಾರ್ಯಕರ್ತರಿಂದ ಅವ್ರ ಕಡೆಯಿಂದ ವಸೂಲಿ ವ್ಯವಸ್ಥೆ ಮಾಡ್ತಿರೋದು, ಅವ್ರ ಕಡೆಯಿಂದ ಎಫ್ಐಆರ್ ಮಾಡ್ತಿರೋದು. ಡಾಕ್ಟ್ರು ಡೈರೆಕ್ಟಾಗಿ ಬಂದು ಕೇಳ್ತಿರೋ ಪೇಷಂಟಿಗೆ ಆಶಾ ಕಾರ್ಯಕರ್ತರಿಂದ ಹೇಳಿ ಕಳಿಸೋದು, 6,000 ಕೊಡಿ, 8,000 ರೂಪಾಯಿ ಕೊಡೋಂತ ಕೇಳೋದು, 10,000 ಕೇಳೋದು, ಈ ಥರ ಆಗ್ತಾ ಇದೆ. ಇದಕ್ಕೆ ಅಧಿಕಾರಿಗಳಿಗೆ ಏನಂತ ಕ್ರಮ ಕೈಗೊಳ್ತಿದ್ರೆ ತಿಳ್ಕೊಬೇಡಿ. ಆಲ್ರೆಡಿ ನಾವು ಸಾಲಿ ಮಂಜಪ್ಪ ಹೇಳಿದಾಗೆ ನಾವು ಸಾಲಿ ಮಂಜಪ್ಪನ ಆಲ್ರೆಡಿ ನಾವು ಹಿಡಿದು ಇದು ಮಾಡಿದ್ವಿ, ಅವನ್ನ ಕೆಲಸದಿಂದ ವಲನ ಮಾಡಿದ್ವಿ ಸಂಘಟನೆಯಿಂದ. ಮತ್ತು ಆಮೇಲೆ ಯಾರಾದರೂ ಸ್ವಲ್ಪ ಎಮರ್ಜೆನ್ಸಿ ಅಂತ ಹೋದಾಗ ಇಲ್ಲಿ ಆಗಲ್ಲ ಬಸವೇಶ್ವರ ಹೋಗ್ಬಿಡಿ, ಅಲ್ಲಿ ಲಿಂಕ್ ಕಮಿಟಿ ಅಲ್ಲಿ ಬಸವೇಶ್ವರ ಸ್ವಲ್ಪ ಜಾಸ್ತಿ ದಾಳಿ ಹೋಗಿ ಯಾಕೆ ಏನಾಗ್ತಾ ಇದೆ ನಮ್ಮ ಸಂಘ? ಔಷಧಿ ಇಲ್ವಾ, ಟ್ರೀಟ್ಮೆಂಟ್ ಇಲ್ವಾ, ನಾನಾ ರೀತಿ ಟೆಕ್ನಾಲಜಿ ಇದೆ, ಎಲ್ಲೋ ಒಂದು ಕಡೆ ನಾವು ಉಪಚಾರ ಆಗ್ತಿದೀವಿ ಅಂತ ನಾವು ಇದ್ರ ಬಗ್ಗೆ ಎಲ್ಲರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ಈ ಮಾತನ್ನು ಹೇಳೋದಕ್ಕೆ ಬಯಸುತ್ತಿದ್ದೇನೆ.